ಮನೆ ಬೀಗ ಆಗ್ತಾ ಇನ್ ತಡಿಯೋ. ಎಲ್ಲ ಕಾರಲ್ಲಿ ಕೂತಿದ್ರ ಕಣೋ, ನೀನ್ ಒಬ್ನೇ ಬರ್ಬೇಕಾರದು ಇವಾಗ. ಒಂದ್ ಅರ್ಧ ಗಂಟೆ ವೇಟ್ ಮಾಡ್ರು, ಬರ್ತೀನಿ. ತಾಳೋ ನಿಮಿಷ, ಯಾರೋ ಫೋನ್ ಮಾಡ್ತಾವ್ರೆ. ಹಾ ಬೇಗ. ಹಲೋ. ಎಲ್ಲಿದ್ದೀರಾ? ಅದೇ ಹೇಳಿದ್ನಲ್ಲ, ನೆನೆ ನೈಟ್ ಹೇಳಿದ್ನಲ್ಲಮ್ಮ, ಟ್ರಿಪ್ ಹೋಗ್ತಾ ಇದೀನಿ ಅಂತ. ನೀವು ಆ ಟ್ರಿಪ್ಪಿಗೆ ಹೋಗ್ಬೇಡಿ. ಏನ್ ಮಾತಾಡ್ತಿದ್ಯಾ? ನನ್ಗೋಸ್ಕರ ಅಲ್ಲಿ 2 ಅವರ್ ವೇಟ್ ಮಾಡ್ತಾವ್ರೆ. ಏನ್ ತಮಾಷೆ ಮಾಡ್ತಿದ್ಯಾ? ನಿಮ್ಮನ್ನ ಕಳ್ಸಕ್ ನನ್ಗೆ ಇಷ್ಟ ಇಲ್ಲ. ಈ ಒಂದ್ಸಲ ನನ್ನ ಮಾತು ಕೇಳಿ ಪ್ಲೀಸ್. ಸರಿ, ಅಳ್ಬೇಡ, ಏನೋ ಹೇಳ್ತೀನಿ. ಮುಂದೆ ನಾನ್ ಕುತ್ಕೊಂತೀನಿ, ಹೋಗೋ ಹಿಂದೆ. ಹಲೋ ಮಚ್ಚ, ನೀವ್ ಹೋಗ್ಬಿಟ್ಟು ಬಂದ್ರು. ಏನೋ ಕೊನೆ ಮೂಮೆಂಟ್ ಅಲ್ಲಿ ತಮಾಷೆ ಮಾಡ್ತಿಲ್ಲ ತಾನೆ? ಇಲ್ಲ ಮಚ್ಚ, ನಮ್ಮ ಹುಡುಗಿ ಬೇಡ ಅಂತ. ಟ್ರಿಪ್ ಅಲ್ಲಿ ನೀನ್ ಇಲ್ಲ ಅಂದ್ರೆ ಮಜಾನೇ ಇರಲ್ಲ ಮಚ್ಚ. ಸರಿ ಬಿಡು, ನಾವೇ ಹೋಗ್ತೀವಿ. ಆಯ್ತು. ಹಂಗೆ ಇರು, ಯಾರೋ ಫೋನ್ ಮಾಡ್ತಾವ್ರೆ. ಹೇಳೋ ಮಚ್ಚ, ರೀಚ್ ಆದೇನೋ? ಅಣ್ಣ ನಾನಣ್ಣ ತೇಜು. ಹೇಳು ಅಣ್ಣ ಬರ್ಬೇಕಾದ್ರೆ ಆಕ್ಸಿಡೆಂಟ್ ಆಗೋಯ್ತಣ್ಣ. ಏನು ಹೇಳ್ತಿದ್ಯಾ? ಲೊಕೇಶನ್ ಕಳಿಸ್ತೀನಿ ನೋಡಿ ಅಣ್ಣ, ಸ್ವಲ್ಪ ಬೇಗ ಬನ್ನಿ ಅಣ್ಣ. ಇವರೆಲ್ಲ ಉಳಿಯೋದೇ ಡೌಟು ಅಂತವ್ರೆ ಡಾಕ್ಟ್ರು. ನಮ್ಮನ್ನ ಇಷ್ಟಪಡೋ ಜೀವಗಳಿಗೆ ಎಲ್ಲವೂ ಮುಂಚೆನೇ ಗೊತ್ತಿರುತ್ತೆ ಅನ್ಸುತ್ತೆ. ಸ್ವಲ್ಪ ಸಮಯ ಕೊಟ್ಟು ಅವ್ರ ಮಾತು ಕೇಳಿದ್ರೆ ನಮ್ಮ ಜೀವನ ತುಂಬ ಬದಲಾಗುತ್ತೆ.